ನಮಸ್ಕಾರ ಎಲ್ಲರಿಗೂ ಚಿತ್ತಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮನೆ ಮಗಳು ಚೈತ್ರ. ನಾನಿವತ್ತು ಈ ಕೆಂಪು ರಾಜಗಿರಿ ಪಲ್ಯದಿಂದ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮತ್ತು ಬೇಗ ಆಗುತ್ತೆ, ಅಷ್ಟೇ ರುಚಿಯಾಗೂ ಆಗುತ್ತೆ, ಸಿಂಪಲ್ ಆಗಿದೆ. ಬನ್ನಿ ನೋಡೋಣ. ಮೊದಲು ಒಂದು ಪಾತ್ರೆ ಇಟ್ಟು ಬಿಸಿ ಮಾಡಿಕೊಂಡು ಅದಕ್ಕೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಜೀರಿಗೆ ಸಾಸಿವೆ ಹಾಕಬೇಕು. ಅವು ಚಟಪಟ ಅಂತ ಅಂದಾಗ ಕರಿಬೇವು ಹಾಕಬೇಕು. ಹೆಚ್ಚಿಟ್ಕೊಂಡಿರುವಂತಹ ಬೆಳ್ಳುಳ್ಳಿ, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಬೇಕು. ಹಾಕಿ ಈರುಳ್ಳಿ ಅದು ಫ್ಲೇವರ್ ಬರಬೇಕು, ಆಮೇಲೆ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಇದಕ್ಕೆ ತೊಳೆದು ಹೆಚ್ಚಿಟ್ಕೊಂಡಿರುವಂತಹ ರಾಜಗಿರಿ ಪಲ್ಯನ ಹಾಕಬೇಕು. ಅದು ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು. ಈ ರೀತಿ ಆಗಬೇಕು ಅದು. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು, ಅರಿಶಿಣದ ಪುಡಿಯನ್ನು ಹಾಕಬೇಕು, ಅಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಸ್ವಲ್ಪ ನೀರು ಚಿಮುಕಿಸಿ ಅದನ್ನು ಚೆನ್ನಾಗಿ ಕಲಿಸ್ಬೇಕು. ಇದಕ್ಕೆ ಸ್ವಲ್ಪ ಗುರಳ್ ಪುಡಿ ಮತ್ತು ರುಚಿಗೆ ಬೇಕಾದಷ್ಟು ಸಕ್ಕರೆ ಪುಡಿ ಹಾಕ್ಕೋಬೇಕು. ಒಂದು 2 ನಿಮಿಷ ಮುಚ್ಚಿ ತೆಗೆದುಬಿಟ್ರೆ ನಮ್ಮ ಕೆಂಪು ರಾಜಗಿರಿ ಪಲ್ಯ ರೆಡಿಯಾಗಿದೆ. ಇದು ಮಾಡೋಕ್ಕೂ ಸಿಂಪಲ್, ಆಮೇಲೆ ತಿನ್ನೋಕ್ಕೂ ಭಾಳ ರುಚಿ ಇರ್ತೈತಿ, ಆಮೇಲೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ನೀವು ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.